ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆವೆನು ಮತಿಗಳ ಕರುಣಿಸುವ ದೇವ. ಯತಿಗಳ ಪ್ರಾಸೌಂದರ್ಯದ ಕಂದನ ಗಟ್ಟಿ ಮೋಕ್ಷ ಕೊಡು ಗುರುದೇವ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಮೈಸೂರು ನಗರದಲ್ಲಿ ದಸರಾ ಸಂಭ್ರಮ ನಡೀತಾ ಇದೆ ಸ್ನೇಹಿತರೆ. ಈ ಮೈಸೂರು ನಾಡ ಹಬ್ಬ ಮೈಸೂರು ಈ ವಿಶೇಷ ಕಾಲಘಟ್ಟದಲ್ಲಿ ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಶೇಷವಾದ ವ್ಯಕ್ತಿಯೊಬ್ಬರನ್ನ ಜನಪದ ಸಿರಿಯ ಕುಟುಂಬಕ್ಕೆ ಬಳಗಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತೆ ಬಂದಿದ್ದೀನಿ ಸ್ನೇಹಿತರೆ. ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ನಮ್ಮ ಹೆಮ್ಮೆಯ ಮೈಸೂರು ನಗರಕ್ಕೆ ಸ್ನೇಹಿತರೆ. ಹಳೆ ಮೈಸೂರು ಭಾಗದ ಜಾನಪದ ಮಹಾಕಾವ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರತಕ್ಕಂಥ ಶ್ರೀ ಮಲೆ ಮಹದೇಶ್ವರ ಮಹಾಸ್ವಾಮಿಯ ಮಹಾಕಾವ್ಯ ಹಾಗೂ ಶ್ರೀ ಮಂಟೇಸ್ವಾಮಿಗಳ ಮಹಾಕಾವ್ಯ ಹಾಗೂ ಸಿದ್ದಪ್ಪಾಜಿಯ ಮಹಾಕಾವ್ಯಗಳಲ್ಲಿ ಸ್ನೇಹಿತರೆ ಅತ್ಯಂತ ಮುಖ್ಯವಾಗಿ ಜನಪದ ಕಲಾವಿದರು ತಮ್ಮ ಮಹಾಕಾವ್ಯವನ್ನು ಸಾರ್ವಜನಿಕವಾಗಿ ಪ್ರಸ್ತುತಪಡಿಸಲಿಕ್ಕೆ ಬಳಸ್ತಕ್ಕಂಥ ಮುಖ್ಯ ವಾದ್ಯ ತಂಬೂರಿ ಸ್ನೇಹಿತರೆ. ಇಂತಹ ತಂಬೂರಿ ಅನೇಕ ಜಾನಪದ ಕಲಾವಿದರುಗಳಿಗೆ ಬದುಕಿನ ಹಸಿವನ್ನು ನೀಗಿಸಲಿಕ್ಕೆ, ಹೊಟ್ಟೆ ತುಂಬ ಅನ್ನ ಸಂಪಾದನೆ ಮಾಡಲಿಕ್ಕೆ, ಹಣ ಸಂಪಾದನೆ ಮಾಡಲಿಕ್ಕೆ, ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆ ಒಂದು ತಂಬೂರಿ ಅಂತಕ್ಕಂಥ ಒಂದು ವಾದ್ಯ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದರೆ, ಅಂತಹ ಜಾನಪದ ಮುಖ್ಯ ವಾದ್ಯವಾಗಿರ್ತಕ್ಕಂಥ ತಂಬೂರಿ ತಯಾರಿಕೆಯ ಕಾಯಕದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮೈಸೂರು ಭಾಗದ ಪ್ರಖ್ಯಾತ ಜಾನಪದ ವಾದ್ಯ ತಯಾರಕರಾಗಿರ್ತಕ್ಕಂಥ ಶಿವಣ್ಣ ಅವರನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಮೈಸೂರಿನ ಪ್ರಖ್ಯಾತ ತಂಬೂರಿ ವಾದ್ಯ ತಯಾರಕರಾದ ಶಿವಣ್ಣವರ ಮನೆಗೆ ಹೋಗೋಣ, ಅವರ ತಂಬೂರಿ ತಯಾರಿಕಾ ಕಾರ್ಯಾಗಾರಕ್ಕೆ ಹೋಗೋಣ ಸ್ನೇಹಿತರೆ. ತಂಬೂರಿ ತಯಾರಿಕೆಯ ಸೂತ್ರಗಳೇನು, ಅದಕ್ಕೆ ಅವರು ಮಾಡ್ತಕ್ಕಂಥ ಸಿದ್ಧತೆಗಳೇನು, ಹಾಗೂ ತಂಬೂರಿ ತಯಾರಿಕೆಯಲ್ಲಿ ಅವರು ಬಳಸ್ತಕ್ಕಂಥ ವಿಧಿವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಜನಪದ ಕಲೆಯನ್ನು ಎಷ್ಟು ಆಸ್ವಾದಿಸ್ತೀವೋ ಅದೇ ರೀತಿ ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವನ್ನು, ಜನಪದ ಕಲೆಗೆ ಸಂಬಂಧಪಟ್ಟ ವಾದ್ಯ ಪರಿಕರಗಳ ತಯಾರಿಕೆಯನ್ನು ಕೂಡ ನಾವು ತಿಳ್ಕೊಳ್ತಾ ಅಂತಹ ಕಲಾವಿದರನ್ನು ಕೂಡ ಬೆನ್ನು ತಟ್ಟಿ ಹರಸಿ ಪ್ರೋತ್ಸಾಹನ ಸ್ನೇಹಿತರೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಜನಪದ ಸಿರಿಗೆ. ತಲೆಮಾರುಗಳಿಂದ ಜನಪದ ವಾದ್ಯ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮೈಸೂರಿನ ವಿಜಯನಗರ 4ನೇ ಬಡಾವಣೆಯಲ್ಲಿರ್ತಕ್ಕಂಥ ಶಿವಣ್ಣವರ ಮನೆಗೆ, ಅವರ ತಂಬೂರಿ ತಯಾರಿಕೆಯ ಕಾರ್ಯಾಗಾರಕ್ಕೆ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಮೈಸೂರಿನ ವಿಜಯನಗರ 4ನೇ ಹಂತದಲ್ಲಿರ್ತಕ್ಕಂಥ ಜನಪದ ತಂಬೂರಿ ವಾದ್ಯ ತಯಾರಕರಲ್ಲಿ ಅತ್ಯಂತ ಪ್ರಮುಖವಾಗಿ ಕಾಣಿಸ್ಕೊಳ್ತಕ್ಕಂಥ ಶಿವಣ್ಣವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಶಿವಣ್ಣ ನಮಸ್ಕಾರ. ಶಿವಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಸಂತೋಷ ಆಯ್ತು ನಿಮ್ಮನ್ನು ಭೇಟಿ ಮಾಡಿ ಇವತ್ತು. ನನಗೆ ನಮಗೂ ಭಾಳ ಸಂತೋಷನೇ ಆಯಿತು. ಹೊಸ ವರ್ಷದಲ್ಲಿ ಅಲ್ವಾ ನಿಮ್ಮ ಭೇಟಿಯಾಗಿದ್ದು ಭಾಳ ಸಂತೋಷ. ದಸರಾ ನಾಡದೆಲ್ಲ ದಸರಾ ಹಬ್ಬ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮುಖ್ಯವಾದ ಕೆಲಸ ಮಾಡ್ತಿರ್ತಕ್ಕಂಥ ನಿಮ್ಮನ್ನು ಈ ನಾಡಿಗೆ ಪರಿಚಯ ಮಾಡ್ತಕ್ಕಂಥದ್ದು ಚಾಮುಂಡೇಶ್ವರಿ ನಮಗೆ ಕೊಟ್ಟಿರೋಂಥ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಸ್ವಾಗತ ನಿಮಗೆ ಜನಪದ ಸಿರಿಗೆ. ಏಳುಮಲೆ ಅತ್ತೆ ಹುಲಿವಾಂದೆ ಒಳ್ಳೇದು ಮಾಡಲಿ. ನಮ್ಮ ದಸರಾ ಹಬ್ಬದ ಪ್ರಯುಕ್ತವಾಗಿ ಎಲೆ ಮರಸದ ಕಾಯಿನಂಗೆ ಇರಬೇಕಂತ ಒಬ್ಬ ಕಲಾವಿದನ್ನ ತಾವು ಬಯಲಿಗೆ ತರಬೇಕು ಅಂತ ಹೇಳಿ ಭಾಳ ಶ್ರಮಪಟ್ಟು ನೀವು ಬಂದಿರೋದ್ರಿಂದ ನಮಗೆ ಭಾಳ ಸಂತೋಷ. ನನ್ನ ಕೆಲಸ, ನನ್ನ ಕರ್ತವ್ಯ ಶಿವಣ್ಣ, ಅದು ನಿಮ್ಮ ಕರ್ತವ್ಯ. ಆದರೂ ನಮಗೆ ಸಂತೋಷ ಸಿಕ್ಕಿದ್ದೇನು ಅಂದರೆ ಎಲ್ಲ ಕಲಾವಿದ್ರನ್ನು ಹುಡುಕಿ ಮತ್ತು ಈ ಕಲೆನ ಮುಂದೆ ಉಳಿಸ್ತಕ್ಕಂಥ ವ್ಯವಹಾರ ಕಷ್ಟಪಟ್ಟು ಮಾಡ್ತಾ ಇದ್ದೀರಲ್ಲ, ಅದು ಭಾಳ ನಮ್ಗೆ ಇನ್ನೂ ಸಂತೋಷವಾಗಿತ್ತು. ಭಾಳ ಧನ್ಯವಾದಗಳು. ಒಳ್ಳೇದು ಮಾಡಲಿ. ಬನ್ನಿ. ಓಂ ಶಿಖ. ವೆರಿ ನೈಸ್, ವೆರಿ ನೈಸ್.
ಇದು ವಿಜಯನಗರ 4th ಸ್ಟೇಜ್ ಶಿವಣ್ಣ. ವಿಜಯನಗರ 4th ಸ್ಟೇಜು. ಇದು ನಮ್ಮದು 6ನೇ ಕ್ರಾಸು. 6ನೇ ಕ್ರಾಸು. 6ನೇ ಕ್ರಾಸು. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಾನು 85 ಆಗಸ್ಟು 21ರಲ್ಲಿ ಬಂದೆ. 21ರಲ್ಲಿ. ಮೊದಲಲ್ಲಿ ಇದ್ರೆ ಇಲ್ಲಿ ಬರೋಕ್ಕೆ ಮುಂಚೆ ನಾವು ಪಡುವರಳ್ಳಿಯಲ್ಲಿದ್ದೆ ಸರ್. ಮೂಲ ಪಡುವರಳ್ಳಿ. ಮೂಲ ಪಡುವರಳ್ಳಿ. ಸ್ವಂತ ಹುಟ್ಟು ಬೆಳೆದಿದ್ದು ತಾತ ಮುತ್ತಾತರ ಕಾಲದಿಂದ ನಾವು ಅಲ್ಲೇ ಇದ್ದು ಪಡುವರಳ್ಳಿಲಿ. ಮೈಸೂರು ಮೂಲಸ್ಥರೇ ನೀವು? ಮೈಸೂರು ಮೂಲಸ್ಥರೇ. ಹೌದಾ? ಎಷ್ಟು ತಲೆಮಾರು ನಿಮ್ಮದು ಈ ಕಾಯಕದಲ್ಲಿ? ಹೆಚ್ಚು ಕಡಿಮೆ ನಮಗೆ ಈಗ ನಮಗೆ ಒಂದು 25ನೇ ತಲೆಮಾರು. 25 ತಲೆಮಾರು? ತಲೆಮಾರು ಅಂದ್ರೆ ರಾಜ ಮಹಾರಾಜ ಕಾಲದಿಂದ ಇದೆ ಕೆಲಸ. ಅದೇ ಎಲ್ಲ ಅದು ಆಗ ನಮ್ಮ ತಾತಿರು ಮಾಡ್ತಾ ಇದ್ರಂತೆ. ನಮ್ಮ ತಾತ, ನಮ್ಮ ತಾತನವರಪ್ಪ, ನಮ್ಮ ಅಪ್ಪನವರಪ್ಪ, ಈಗ ನಮ್ಮಪ್ಪ ತೀರೋದ್ಮೇಲೆ ನಾವು, ಆಮೇಲೆ ನಮ್ಮ ಮಗ, ಈಗ ಅಲ್ಲಿ ನಮ್ಮ ಮೊಮ್ಮಗ, ಆ ಥರ ತಲಾಂತರ ಇದೇ ಕಾಯಕ ತಂಬೂರಿ ತಯಾರಿಕೆ ಸರ್. ಇಲ್ಲ, ನಾನು ತಂಬೂರಿ ಮಾಡೋದಕ್ಕೂ ಮುಂಚಿತವಾಗೆ ನಾನು ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ಗಾರೆ ಕೆಲಸ ಒಂದು ಸ್ವಲ್ಪ ದಿವಸ, ಒಂದು 25 ವರ್ಷ ಗಾರೆ ಕೆಲಸ ಮಾಡಿದೆ. ಆಮೇಲೆ 74ರಲ್ಲಿ ಈ ಕಲೆನ ಕಲಿಬೇಕು ಅನ್ನೋದು ಒಂದು ಸ್ವಲ್ಪ ಮನಸ್ಸಲ್ಲಿತ್ತು. ಆದರೆ ಯಾರೂ ಸಿಕ್ಕಿರಲಿಲ್ಲ. ಆಗ ಒಬ್ಬರು ನನಗೆ ಪರಿಚಯ ಮಾಡಿಕೊಟ್ರು, ಬೆಕ್ಕಲ್ ರಾಚಪ್ಪ ಅಂತ. ಅವರು ನನ್ನನ್ನು ಕರೆಸಿ ಕೆಸರೆ ಒಳಗಡೆ ಈ ಗುರುರಾಜ್ ಅವ್ರ ಚಿಕ್ಕಪ್ಪ, ಅವರು ಚಿಕ್ಕಪ್ಪ, ಅವರು ಈ ಕಲೆನ ನನಗೆ ಈ ರೀತಿಯಾಗಿ ಮಾಡಬೇಕು, ಕಲಿಯೋ ಇಷ್ಟ ಇದೆ ನಿನಗೆ, ಕಲ್ತ್ಕೊಂಡ್ಬಿಡ್ತೀಯ, ಈ ಕಲೆನ ಕಲ್ತು ಅದರಲ್ಲಿ ಭಾಳ ಒಳ್ಳೇದಾಗತ್ತೆ. ಈ ತಂಬೂರಿಗಳನ್ನು ಮಾಡೋ ಬಗೆ ನಿನಗೆ ನಾನು ಹೇಳ್ತೀನಿ, ಆದರೆ ನಮಗೆ ನೀ ಬರಬೇಕು. ಅದು ಸುಮ್ಮನೆ ಎಲ್ಲ ರಾಸ್ತೆಯಲ್ಲೇ ಸಿಕ್ಕಿತು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅಂತ ನಾನು ಸ್ಥಳ ಇದೆ, ಆ ಸ್ಥಳಕ್ಕೆ ಬಂದರೆ ನಿನಗೆ ತಂಬೂರಿ ಮಾಡೋದು ಹೇಳ್ಕೊಡ್ತೀನಿ ಅಂದರು. ಆಗ ನೋಡಿ, ನಾ ಗಾರೆ ಕೆಲಸನೂ ಮಾಡ್ಕೊಳ್ಳೋದು. ಸಾಯಂಕಾಲ 6 ಗಂಟೆ ಆದಮೇಲೆ ಅವ್ರ ಹತ್ರ ಹೋಗೋದು, ರಾತ್ರಿ 10:30 11 ಗಂಟೆ ಮೇಲೆ ಮನೆಗೆ ಬರೋದು. ಆವಾಗ ನಾ ಇನ್ನೂ ಮದುವೆ ಆಗಿರಲಿಲ್ಲ. ಮದುವೆ ಆಗೋದಕ್ಕೂ ಮುಂಚಿತವಾಗಿ ಈ ಕೆಲಸಗಳೆಲ್ಲನೂ ಪೂರ್ತಿ. ಈಗ ನೀವೇನು ಮಾದೇಶ್ವರನ ಗುಡ್ರೋ ನಿಲ್ಗಾರ ನೀವು? ಸರ್, ಅದು ನಮ್ಮ ಮಾದೇಶ್ವರನ ಗುಡ್ಡಪ್ಪ. ಹಾಂ. ಈಗ ಮಾದೇಶ್ವರನ ಕಾವ್ಯ ಹಾಡಲಿಕ್ಕೂ ತಂಬೂರಿ ಬಳಸ್ತಾರೆ, ಮಂಟೇಸ್ವಾಮಿ ಪದ ಹಾಡಲಿಕ್ಕೂ ತಂಬೂರಿ ಬಳಸ್ತಾರೆ. ಅದು ಮಂಟೇಸ್ವಾಮಿ ಮಾದಪ್ಪನ ಕತೆಗೆ ಕಂಸಾಳೆಯಲ್ಲಿ ಆಡೋದು ಮಾದಪ್ಪನ ಕತೆ ಅಂತ ಒಂದು ಬೆಟ್ಟದ ಲೆಕ್ಕಾಚಾರ. ಈಗ ನಾವು ಕಲೆ ಕಲ್ತಿರ್ತೀವಲ್ಲ, ಅದನ್ನು ನಾವು ತಂಬೂರಿಲೂ ಉಪಯೋಗಿಸ್ಕೋಬೋದು. ಅಂದರೆ ನೀವು ಕತೆನೂ ಹಾಡ್ತೀರಿ? ಮಾದಪ್ಪಂದು ಬಗ್ಗೆ ಕತೆ ಆಡ್ತೀವಿ, ಮಂಟೇಸ್ವಾಮಿ ಅವ್ರದ್ದು ಬಗ್ಗೆ. ಅದರಿಂದ ನಿಮಗೆ ನೀವೇ ಕತೆ ಹಾಡೋದ್ರಿಂದ ಸ್ವಂತವಾಗಿ ನಿಮಗೆ ಈ ತಂಬೂರಿ ತಯಾರಿಕೆ ಮಾಡಿದ್ಮೇಲೆ ಆ ಶ್ರುತಿ ಸೆಟ್ ಮಾಡೋಕ್ಕೆ ಅಥವಾ ಈ ತಂತಿಗಳನ್ನು ಶ್ರುತಿ ಹೊಂದಾಣಿಕೆ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತಾ? ಸರ್, ಅದು ಅವರು ಫಸ್ಟು ನಾ ತಂಬೂರಿ ಮಾಡೋದಕ್ಕೂ ಮುಂಚಿತವಾಗೇನೆ, ಕಲ್ಸೋದಕ್ಕೂ ಮುಂಚಿತವಾಗೆ ತಂಬೂರಿ ಬಾರಿಸೋದು ಹೇಳ್ಕೊಟ್ರು ಅವರು ನನಗೆ. ಅವರು ಅಂತ ತಂಬೂರಿ ಮಾಡ್ಕೊಂಡು, ನೋಡು, ತಂಬೂರಿನ ಮಾಡೋದು ದೊಡ್ಡದಲ್ಲ, ತಂಬೂರಿ ಯಾರು ಬೇಕಾದರೂ ಮಾಡಿಬಿಡ್ಬೋದು, ಆದರೆ ಈ ತಂಬೂರಿ ಒಳಗಡೆ ಸುತಿ ತೆಗೆಯೋದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಇದು ಫಸ್ಟು ಅಂದ್ಬಿಟ್ಟು ನಾನು ಅದನ್ನೇ ಒಂದು 5-6 ವರ್ಷ ಅದೇ ಟ್ರೈನಿಂಗ್ ತೊಗೊಂಡೆ ನಾನು. ರಾಚಪ್ಪ ಅಂದರೆ ಮಳವಳ್ಳಿ ಗುರುಬಸವಯ್ಯನವರ ತಮ್ಮ ಅಂದರೆ ಗುರುರಾಜಣ್ಣವ್ರಿಗೂ ಚಿಕ್ಕಪ್ಪ. ಸರಿ ಸರಿ ಸರಿ. ಅದು ಪರಂಪರೆ ಅವ್ರದ್ದು, ಆ ಪರಂಪರೆ. ಯಾಕೆಂದರೆ ಮಂಟೇಸ್ವಾಮಿ ಕಾವ್ಯ ಇದ್ದಿದ್ದೆ ಗುರುರಾಜ್ ಅವ್ರ ತಂದೆ ಹತ್ರ ಇದ್ದಿದ್ದು. ನಿಜವಾದಂಥ ಮಂಟೇಸ್ವಾಮಿಯವ್ರ ಕತೆ, ನಿಜವಾದಂಥ ರಾಗ, ಅದು ಎಲ್ಲ ಗುರುರಾಜ್ ಅವರ ತಂದೆ ಹತ್ರ ಇತ್ತು. ಇವತ್ತು ಆ ಕಲೆ ಏನಾಗಿದೆ ಅಂದರೆ ಬೇರೆ ಬೇರೆ ರೂಟ್ಗೆ ಹೊಂಟೋಗ್ಬಿಡ್ತು, ನಾನಾ ಥರ ಆಗ್ಬಿಡ್ತು ಈಗ. ಆದರೆ ಆ ಮೂಲ ಇದೆಯಲ್ಲ, ಆ ರಾಗದ ಮೂಲ, ಅದು ಈಗೂ ನಾನು ಈ ತಂಬೂರಿ ಮಾಡೋರಿಗೆಲ್ಲ ಹೇಳ್ತೀನಿ ಅಲ್ಲ, ಅದು ಹಿಂದೆ ಇತ್ತಂಥ ರಾಗಗಳನ್ನ ಹಾಡಿ ನೋಡೋಣ ಅಂತ ಹೇಳಿದ್ರೆ ಈಗ ಅದಕ್ಕೆ ಯಾರು ಬೆಲೆ ಕೊಡಲ್ಲ. ಈಗ ಬೇರೆ ಚಾಲ್ತಿಗೆ ಹೋಗ್ಬೇಕು. ಈಗೆಲ್ಲ ಈ ಕೀಬೋರ್ಡು ತಬಲಾ ಇವೆಲ್ಲ ಹಾಕೊಂಡ್ಬಿಟ್ಟು ಆಡ್ಬಿಡ್ತಾರೆ. ಈಗ ಅವೆಲ್ಲ ಹಾಕೊಂಡು ಆಡ್ತಾರೆ. ಆದರೆ ಭಗವಂತನಿಗೆ ಅದು ಒಪ್ಪಿಗೆ ಆಗಿದೆಯೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ. ಆದರೆ ಆ ಕಲೆನ ಯಾವ ರೀತಿಯಾಗಿ ಉಳಿಸ್ಕೋಬೇಕು ಅಂತ ಅಳುಬ್ರಿದ್ರು ಅವ್ರ ಹತ್ರ ಇತ್ತು. ಈಗ ಬೇರೆ ಬೇರೆ ಚೇಂಜ್ ಆಗಿರೋದ್ರಿಂದ ಎಲ್ಲೂ ಇದ್ದಾರೆ ಒಬ್ಬರು. ನಾನು ಪೂರ್ತಿ ಕತೆಗಾರರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದ್ದಾರೆ ಕಲಾವಿದರು. ಆದರೆ ಆ ಕಲಾವಿದರು ಇದ್ದಾರೆ ಅಂತ ಗೊತ್ತಾಗಬೇಕಾದ್ರು ನಿಮ್ಮಂಥವ್ರಿಂದ ಅದು ಇಲ್ಲ. ಅದಿರಲಿ, ಆ ವಿಷಯ ಅದಿರಲಿ. ನಾನು ಹೇಳೋದು ನಿಮ್ಮನ್ನು ಮಾತ್ರ ನಾನೇ ಅರ್ಥ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಯಾವ ಸರಿ ಮಾರ್ಗದಲ್ಲಿ, ಯಾವ ಸತ್ಯ ಮಾರ್ಗದಲ್ಲಿ ಕತೆ ಹಾಡಬೇಕಿತ್ತು ಅದು ಬದಲಾಗ್ತದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಈಗ ಮಂಟೇಸ್ವಾಮಿ ಅವ್ರದ್ದು ಕತೆ ರಾಗ ರಚನೆಗಳು ಇತ್ತಲ್ಲ ಮೊದಲು, ಅವತ್ತಿನ ನೋಡಿ, ಅವತ್ತಿನ ಕತೆ ಒಳಗಡೆ ನೀಲ್ಗಾರರು ಹೋಯ್ತು ಅಂದ್ರೆ ಅವರು ಮೈಸೂರು ಮಹಾರಾಜರ ಥರನೇ ಬರೋರು. ಆ ಡ್ರೆಸ್ಸು ಹಾಗೆ ಇತ್ತು, ಆ ಕೋಟು, ಆ ಪಂಚೆ, ಆ ಟವಲ್ಲು, ಆ ಪೇಟ, ಅದು ಮಂಟೇಸ್ವಾಮಿ ಅವ್ರಿಗೆ 7 ಮಾರಿಸ್ತಂತ ಲೆಕ್ಕಾಚಾರ. ಈ ಕತೆಗೆ ಹೋಗ್ತಾರಲ್ಲ, ಭಿಕ್ಷಕ್ಕೆಲ್ಲ ಹೋಗ್ತಿದ್ರಲ್ಲ, ಆಗ ಅವ್ರಿಗೆ ಮೊರ ತುಂಬ ರಾಗಿನೋ ಅಥವಾ ಜೋಳನೋ, ಅವಾಗ ರಾಗಿ ಅಕ್ಕಿ ಇರ್ತಿರಲಿಲ್ಲ, ರಾಗಿ ಜೋಳ ಎಲ್ಲ ತುಂಬಿ ಎಲೆ ಅಡಿಕೆ ಮಡಗಿ ಕೈಯಣ್ಣೆ ದೀಪ ಕಸಿ ಇದು ಮೊರದಲ್ಲಿ ಗಂಧ ಕಡ್ಡಿ ಸಿಗಿಸ್ಬಿಟ್ಟು
ಮಂಟೆ ಸ್ವಾಮಿಯವ್ರದ್ದು 4 ನುಡಿ ಆಡಿ ಅಂತ ಜಗಲಿ ಮೇಲೆ ಕೂತ್ಕೊಂಡು ಪರಂಪರೆ ಕೇಳುತ್ತಿದ್ರು. ಅದನ್ನು ನಾವು ನೋಡಿದ್ದು. ಇವತ್ತೇನಾಗೋಗಿದೆ ಅಂದರೆ ಆ ಪರಂಪರೆ ಇಲ್ಲವೇ ಇಲ್ಲ. ಇವತ್ತು ಬೇರೆ ರೂಟ್ಗೆ ಹೊಂಟೋಗ್ಬಿಟ್ಟಿರೋದ್ರಿಂದ ಆ ಪರಂಪರೆ ಮಂಟೆ ಸ್ವಾಮಿಯವ್ರದ್ದು ಕೇಳ್ತಾಯಿದ್ರು. ಬೆಳಗಾನ ಕುಂತ್ಕೊಂಡು ಕೇಳೋರು ಸರ್. ಬೆಳಿಗ್ಗೆ ಸಾಯಂಕಾಲ 7:15 ಕತೆ ಶುರು ಮಾಡಿದ್ರೆ ಅದಕ್ಕೆ ಬಳಸ್ತಿದ್ದದಿಷ್ಟೇ ತಂಬೂರಿ, ತಾಳ, ಒಂದು ದಂಬಡಿ ಅಥವಾ ಡಕ್ಕಿ, ಇಷ್ಟೇ. 3 ಜನ ತಪ್ಪರೆ 4 ಜನ ಆ ಕೂತ್ಕೊಂಡ್ರೆ ಅದಕ್ಕೆ ಕೇಳೋದಕ್ಕೆ ಭಾಳ ಏನೋ ಒಂದು ಮನಸ್ಸಿಗೆ ಆನಂದ. ಅದು ಒಂದು ಲೆಕ್ಕಾಚಾರ. ಅವತ್ತಿನ ಭಕ್ತಿ ಆಗಿತ್ತು. ಅವತ್ತು ಅದನ್ನು ಇಲ್ಲೆಲ್ಲ ನೆನ್ಕೊಂಡ್ರೆ ಇವತ್ತು ಇಲ್ಲವಲ್ಲ ಯಾರು ಆ ಥರದವರು ಅನ್ನೋದು ಮನಸ್ಸಿಗೆ ಒಂದು ಸ್ವಲ್ಪ ನೋವು ಬೇರೆ ಆಗಿದೆ. ಆದರೆ ಆ ನೋವಾಗಿದೆ ಅಂತೇಳಿ ನಾವು ನಿಲ್ಸೋಕ್ಕಾಗಲ್ಲ. ಅದು ಯಾಕೆಂದ್ರೆ ಪರಂಪರೆಗೆ ನಾವು ಹಾಡ್ಕೊಂಡು ಬಂದಿರೋ ಲೆಕ್ಕಾಚಾರನ ಕಾಲ ಬದಲಾವಣೆ ಆಗಿದೆ ಅಂತ ಮಂಟೆ ಸ್ವಾಮಿಯವರು ಯಾವತ್ತೂ ಬದಲಾವಣೆ ಆಗಿಲ್ಲ. ಭಗವಂತ ಯಾವತ್ತೂ ಬದಲಾವಣೆ ಆಗಿಲ್ಲ. ನಾವು ಬದಲಾವಣೆ ಆಗ್ಬೋದು. ಆದರೆ ದೇವರನ್ನ ನಾವು ಬದಲಾವಣೆ ದೇವರನ್ನ ಮಾಡಿದ್ರೆ ಅದು ಒಪ್ಪಿಗೆ ಆಗಲ್ಲ. ಭಗವಂತ ಅದು ಮೂಲ ಪರಂಪರೆಯನ್ನು, ಮೂಲ ಸಂಸ್ಕೃತಿಯನ್ನು ಉಳಿಸ್ಬೇಕು. ಅದನ್ನೇ ನಾನು ಈಗ ಹಲವಾರು ಕಲಾವಿದರಿಗೆ ನಾನು ಈ ಬಿರುದುಗಳು ಕೊಡ್ತೀನಿ ಅಲ್ಲ, ಅವಾಗ ಹೇಳ್ತಾ ಇರ್ತೀನಿ ನೋಡಿ, ಇದು ಮಂಟೆ ಸ್ವಾಮಿಯವರು ಸಂಬಂಧಪಟ್ಟಂತೆ ಈ ಬಿರುದು ಇಷ್ಟನ್ನೇ ಉಪಯೋಗಿಸಿ. ಇದ್ರ ಮೇಲ್ಗಡೆ ಬೇರೆ ರೂಟಿಗೆ ಹೋದರೆ ಭಗವಂತ ಅವನಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಲ್ಲ. ಅದರಿಂದ ಆತನ ಹೊಲಿಸ್ಕೊಳ್ಳೋದಕ್ಕೆ ಒಂದು ದಾರಿ ಮಾರ್ಗ ಅಂತ ಹೇಳಿದ್ರೆ ಭಗವಂತನ ಹೊಲಿಸ್ಕೋಬೇಕಂದ್ರೆ ಈ ಲೆಕ್ಕದಲ್ಲಿ ಹೋಗಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ತಾ ಇರ್ತೀನಿ. ಆದರೆ ಅವ್ರು ಹೇಳ್ತಾರೆ, ನೀವು ಹಳೆ ಕಾಲಕ್ಕೆ ಹೋದ್ರೆ ಹಳೆ ಕಾಲದಲ್ಲಿ ಇವತ್ತು ಯಾರು ಕೇಳ್ತಾರೆ, ಇದು ನಾಣ್ಯ ಇರಬೇಕು. ಅದರಿಂದ ನೀವೇನು ಬೇಜಾರು ಮಾಡ್ಕೋಬೇಡಿ, ನೀವು ತಂಬೂರಿ ಕೊಟ್ಬಿಡಿ, ನಮಗೆ ನಾವು ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅದು ಕಲಾವಿದರು ನೋವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಆಯಿತು ಇದು ಒಂದು ತಂಬೂರಿಗೆ ಇಷ್ಟು ಬೆಲೆ ಇದೆ, ಖರ್ಚು ಇಷ್ಟಾಗಿದೆ, ಅದರಲ್ಲಿ ಕೊಡಿ ಅಂತ ಹೇಳ್ತೀವಿ. ಅದರಲ್ಲೂ ಕಲಾವಿದರು ಅಯ್ಯೋ ತುಂಬ ಜಾಸ್ತಿ ಆಗೋಯ್ತು, ನಿಮ್ಮ ಹೆಸ್ರು ಹೇಳ್ಕೊಂಡು ನಾವು ಜೀವನ ಮಾಡಬೇಕು, 4 ಮನೆ ಭಿಕ್ಷೆ ಮಾಡ್ಕೊಂಡು ಅಂತ ಹೇಳ್ತಾರೆ. ಅದರಲ್ಲಿ ನನಗೆ ಏನಕ್ಕೆ ಅಂತ ಹೇಳಿದ್ರೆ ಭಗವಂತ ನನಗೇನು ಅಂತ ಕಷ್ಟನೂ ಕೊಟ್ಟಿಲ್ಲ, ಏನಿಲ್ಲ. ಅದರಿಂದ ಈ ಕಲೆನ ನನಗೆ ಕಲಿಸಿರೋ ಗುರುಗೆ ಬೆಲೆ ಸಿಕ್ಕಬೇಕು, ನನಗಲ್ಲ, ನನ್ನ ಕಲಿಸಿದರಲ್ಲ ಗುರು, ಅವ್ರಿಗೆ ಬೆಲೆ ಸಿಕ್ಕಬೇಕಿದು. ಆ ಬೆಲೆ ಸಿಕ್ಕಿದ್ರೆ ನನಗೆಲ್ಲ ಸಿಕ್ಕದಂಗೆ ಅಂತ ಹೇಳ್ಬಿಟ್ಟು ಹೆಚ್ಚು ಕಡಿಮೆ ಆಗಿ ಕಲಾವಿದರಿಗೆ ಕೊಟ್ಬಿಡ್ತೀನಿ. ಇಷ್ಟೇ ನನ್ನ ಲೆಕ್ಕಾಚಾರ. ನಿಜವಾದ ಜನಪದ ಆಚಾರವನ್ನು ಉಳಿಸ್ಕೊಂಡಿದ್ದೀರಿ. ಇಲ್ಲ, ಉಳಿಸ್ಲೇಬೇಕು. ಇದು ಗುರು ಕೀರ್ತಿ ಇರಲೇಬೇಕಲ್ಲ. ಇದು ನನ್ನ ಲೆಕ್ಕಾಚಾರಕ್ಕೆ ನಾನು ಕಲ್ತಿದ್ದೀನಿ ಅನ್ನೋದಕ್ಕಿಂತ ಮೊದಲಾಗಿ ಕಲಿಸಿದ್ನಲ್ಲ ಗುರು, ಆ ಗುರುನ ಮುಂದಿಟ್ಕೆ ನಡೆದ್ರೆ ಎಲ್ಲಕ್ಕೂ ಒಂದು ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಆ ಒಂದು ದಾರಿನ ಬಲ್ಲವ್ರದ್ದು ನಿಮ್ಮಂಥ ಹಿರಿಯರು ಹಿಂದೆ ಇದ್ದವರು ಹೇಳಿದರು. ದಾನಕ್ಕೆಲ್ಲ ಭಾಳ ನಿಧಾನ ಒಳ್ಳೆಯದು. ಆದ್ದರಿಂದ ನಿಧಾನವಾಗಿ ಯಾರು ಆಲೋಚನೆ ಮಾಡಿ ನಡೀತಾರೆ ಅವ್ರಿಗೆ ಯಾವತ್ತೂ ಭಗವಂತ ಕಷ್ಟ ಕೊಡಲ್ಲ, ಅವ್ರನ್ನ ಸಂತೋಷವಾಗಿ ಇಟ್ಟಿರ್ತಾನೆ ಅನ್ನೋ ಮಾತಿನಲ್ಲಿ ಅದು ನನಗೆ ಸಂಬಂಧ ಸಿಕ್ಕಿದೆ. ಅದರದ್ದು ಆ ಸಂತೋಷ ಸುಖ. ಕೇವಲ ಜನಪದ ಗೀತೆಗಳನ್ನ, ಜನಪದ ಮಹಾಕಾವ್ಯಗಳನ್ನು ಹಾಡ್ತಾ ಬದುಕನ್ನು ಕಟ್ಕೊಳ್ತಕ್ಕಂಥ ಧಾವಂತದಲ್ಲಿ ಅದನ್ನು ವಿರೂಪಗೊಳಿಸೋದು ಬೇಡ, ವಿಕಾರಗೊಳಿಸೋದು ಬೇಡ ಅನ್ನೋದರ ಮಾತನ್ನು ಶಿವಣ್ಣವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಹಾಡ್ತಕ್ಕಂಥ ಜನಪದ ಮಹಾಕಾವ್ಯಗಳು ಕೇಳ್ತಕ್ಕಂಥ ವೀಕ್ಷಕರಿಗೆ, ಶ್ರೋತೃಗಳಿಗೆ ಮಾತ್ರ ಅಲ್ಲ, ನಿಜ ದೇವರಾಗಿರ್ತಕ್ಕಂಥ ಮಂಟೆ ಸ್ವಾಮಿ ಮಹದೇಶ್ವರ ಮನಸ್ಸು ಕೂಡ ಸಂತೋಷ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿದ್ದರೆ ಒಳ್ಳೆಯದು ಅಂತ ಅಭಿಪ್ರಾಯನ ಹಂಚ್ಕೊಂಡಂಥ ಶಿವಣ್ಣವರ ಜನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಶಿವಣ್ಣ, ನಿಮ್ಮ ವರ್ಕ್ಶಾಪ್ ತೋರಿಸಿ, ಕಾರ್ಯಾಗಾರ ತೋರಿಸಿ. ಬನ್ನಿ. ಸರ್, ಇದು ನಮ್ಮ ತಾಯಿ 1977ರಲ್ಲಿ ನಾನು ಗಾರೆ ಕೆಲಸಕ್ಕೆ ಹೋಗಿದ್ದೆ. ಬೆಳಿಗ್ಗೆ ಹೊತ್ತೇ ಹೇಳಿದ್ಲು, ನಮ್ಮ ತಾಯಿಗೆ ಹುಷಾರಿರಲಿಲ್ಲ, ಟಿ ವಿ ಕಾಯಿಲೆ ಅಂದ್ಬಿಟ್ಟು. ಅವಳ ಹತ್ರ ಯಾರೂ ಹೋಗಬೇಡಿ, ಆ ಕಾಯಿಲೆ ನಿಮಗೂ ಬಂದ್ಬಿಡ್ತಿದೆ ಅಂತ ಹಾಸ್ಪಿಟ್ಲಲ್ಲಿ ಹೇಳಿದರು. ಆವಾಗ ನಾವು 3 ಜನ ಅಣ್ಣ ತಮ್ಮದಿರು, ಒಬ್ಬಳು ತಂಗಿ. ಆಗ ನಮ್ಮ ತಾಯಿ ಕಷ್ಟನ ನಮ್ಗೆ ತಾಯಿ ತಾನೇ ಮೊದಲನೇ ದೇವರು ಅಂತ ಹೇಳ್ಬಿಟ್ಟು ನಾವೇ ಮಾಡೋದು. ಅದಕ್ಕೆ ಯಾವುದು ಅಂಜದೆ ಅಂತಾನೆ ನನ್ನ ತಾಯಿಗೆ ನಾನೇ ಸ್ನಾನ ಮಾಡಿಸೋದು, ನಾನೇ ಬಟ್ಟೆ ಹಾಕೋದು, ನನ್ನ ತಾಯಿಗೆ ನಾನೇ ಅಡುಗೆ ಮಾಡಿಕೊಡೋದು. ಆ ರೀತಿಯಾಗಿ ಸ್ವಲ್ಪ ದಿವಸ ಕಳೀತಾ ಬಂತು. ಆಮೇಲೆ ಅವತ್ತು 1977 ಬೆಳಿಗ್ಗೆ 5ನೇ ತಾರೀಕು 2ನೇ ತಿಂಗಳು ಶನಿವಾರ ಬೆಳಿಗ್ಗೆನೇ ನನಗೆ ಊಟ ಟಿಫನ್ಗೆ ಒಂದಿಷ್ಟು ಅನ್ನ ಎಲ್ಲ ಹಾಕಿ ಕೊಡ್ತು. ಆಗ ಹೇಳ್ತು ನಮ್ಮ ತಾಯಿ, ನಾನು 5 ಗಂಟೆಗೆ ತೀರೋಗ್ಬಿಡ್ತೀನಿ ಕಣಪ್ಪ, ಎಲ್ಲಿದ್ದರೂ ಬಂದ್ಬಿಡು ಮಗ, ನನ್ನ ಬಾಯಿಗೆ ನೀರು ಬಿಡಬೇಕು ಕಣಪ್ಪ ಅಂತ ಹೇಳ್ತು. ನಾನು ಇಲ್ಲಿ ಮನೆ ಹತ್ರನೇ ಸೇಫ್ಟಿಯರ್ ಅಂತ ಇದೆ, ನಮ್ಮ ಮನೆ ಪಕ್ಕದಲ್ಲೇ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಯಾರೋ ಸುದ್ದಿ ಕೊಟ್ಟರು, ನಿಮ್ಮ ತಾಯಿ ನೀನು ಕರಿತಾಯಿದ್ದೆ ಬಾ ಅಂತ. ಆವಾಗ ಅಲ್ಲಿಂದ ಬಂದೆ. ಆವಾಗ ಅಲ್ಲಿ ಬಾಗಿಲ ಹತ್ರ ಬಂದು ಮಲಗಿತ್ತು. ಮಲಗಿದ್ದಾಗ ನನ್ನ ತಾಯಿನ ಇದ್ಯಾಕಮ್ಮ ಇಲ್ಲಿ ಮಲಗಿದೆ, ಇದ್ಯಾಕವ ಅಂದ್ಬಿಟ್ಟು ಎತ್ತಿ ತೊಡೆ ಮೇಲೆ ಮಡಿಕೊಂಡು, ತೊಡೆ ಮೇಲೆ ತಲೆನೇ ಎತ್ತು ಮಡಿಕೊಂಡು, ಏನಾಯಿತು, ಏನಕ್ಕೆ ಇಲ್ಲಿ ಬಂದು ಮಲಗಿದೆ ಅಂತ ಅಂದೆ. ಇಲ್ಲ, ನಾನೀಗ ಸೊತ್ತೋಗ್ಬಿಡ್ತೀನಿ ಕಣಪ್ಪ, ನನ್ನ ಬಾಯಿಗೆ ನೀರು ಬಿಟ್ಬಿಡು ಅಂತು. ಆವಾಗ ನಮ್ಮಲ್ಲಿ
ಲೋಟಗಳಿರಲಿಲ್ಲ, ಯಾವುದೂ ಇರಲಿಲ್ಲ. ಒಂದು ಮಡಕೆ ಒಳಗಡೆ ನೀರು, ಅದರಲ್ಲಿ ಮಣ್ಣೊಂದು ಒಂದು ಕುಡಿಕೆ ಸಣ್ಣದು, ಅದ್ರಲ್ಲಿ ತೆಗೆದು 2 ಸಲ ಬಾಯಿಗೆ ನೀರು ಬಿಟ್ಟೆ. ಆ ಬಿಟ್ಟಿದ ಮೇಲಂತೂ ನನಗೆ ಸ್ನಾನ ಮಾಡಿಸ್ದೆ, ಎಲ್ಲ ಮಾಡಿಸಿ, ಈ ನಿನ್ನ ಋಣ ನಾ ತೀರ್ಸೋಕ್ಕಾಗಿಲ್ಲ, ಇಂದಿಲ್ಲ ನಾಳೆ ನಿನ್ನ ಮನೆಗೆ ನಾನು ಬಂದೇ ಬರ್ತೀನಿ ಅಂತ ಆ ಒಂದು ವಾಗ್ದಾನಕ್ಕೆ ಹೋಗ್ಬಿಟ್ಟು ಸೊತ್ತೋಗ್ಬಿಡ್ತು. ಆವಾಗ ಅಷ್ಟೊತ್ತಿಗೆ ನಾನು ಮದುವೆ ಆದಿ, ಮೊದಲನೇದು ಹೆಣ್ಣು ಮಗು ಆಯಿತು. ಇದೇ ನಮ್ಮವ್ವ ಅಂದ್ಕೊಂಡಿದ್ದೆ. ಆವಾಗ್ಲೂ ನಮ್ಮ ತಾಯಿಗೆ ಆಗಾಗ ಮಾತಾಡೋ ಅಭ್ಯಾಸ, ಇದು ಸುಳ್ಳು ಹೇಳ್ಬಿಡ್ತಲ್ಲ ನಮ್ಮಮ್ಮ ನಮ್ಮ ಮನೆಗೆ ಬರ್ತೀನಿ ಅಂತ, ಆವಾಗಲೂ ಬರಲಿಲ್ಲ. 2ನೇದಾಯಿತು ಹೆಣ್ಣು ಮಗು, ಅದರಲ್ಲೂ ಇಲ್ಲ. ಆಮೇಲೆ 3ನೇದು ಗಂಡು ಮಗು ಆಯಿತು, ಅದರಲ್ಲೂ ಇರಲಿಲ್ಲ. ಆವಾಗ ನಾನು ಮನಸ್ಸಲ್ಲಿ ಮಲ್ಕೊಳ್ಳೋವಾಗಲೆಲ್ಲ ನಮ್ಮ ತಾಯಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಡ್ತಲ್ಲ ಅಂತ ಹೇಳ್ತಾಯಿದ್ದೆ. ಇನ್ನು ಮುಂದಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ಮಗನಿಗೆ ಮದುವೆ ಮಾಡ್ದೋ. ನಮ್ಮ ಮಗನ ಮದುವೆ ಮಾಡಿದಾಗ ಮೊದಲನೇ ಗಂಡು ಮಗು ಆಯಿತು. ಆವಾಗ್ಲೂ ನಮ್ಮ ಅಮ್ಮ ಹೇಳಿದ ಮಾತೆಲ್ಲ ಸುಳ್ಳು, ಒಬ್ಬಳು ಕನಸಲ್ಲೆಲ್ಲ ಹೇಳಿದ ಮಾತು ನಿಜ ಅಂತ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿಗೆ ಮರ್ತಿದ್ದೆ. ಆಮೇಲೆ ಇವ್ರದ್ದು ಮಗು 2ನೇದು ಅಂತ ಹೇಳಿದ್ಮೇಲೆ, ಹೆಣ್ಣು ಮಗು ಆಯಿತು ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ಮೇಲೆ, ಆಗ ನಾನೀಗ ಬಂದಿದ್ದೀನಿ ನಿನ್ನ ಮನೆಗೆ ಅಂತ ಹೇಳಿ ಅವತ್ತಿಂದ ನೋಡಿ ನಮ್ಮ ತಾಯಿ ಇವಳು ಹುಟ್ಟಿದ ಮೇಲೆ ನಮ್ಮ ಕನಸಿಗೆ ಇನ್ನೂ ಬರಲ್ಲ ಇನ್ನು. ಅದರಿಂದ ನನ್ನ ತಾಯಿ ಹೆಸರನ್ನೇ ಇಟ್ಬಿಟ್ಟಿದ್ದೀನಿ ಇವಳಿಗೆ. ಪ್ರೀತಿಗೆ ಓಂಸಿಕ, ಹುಟ್ಟಿದ ಹೆಸರು ನಮ್ಮ ತಾಯಿ ಹೆಸರು ಮಾದೇವಮ್ಮ ಅಂತ. ಅದರಿಂದ ಎಷ್ಟೊತ್ತಿನಲ್ಲಿ ನನ್ನ ಹತ್ರ ಇರ್ತಾಳೆ. ನೀನು ಯಾರವ ನಮ್ಮವ್ವ ಯಾರು? ನಮ್ಮವ್ವನೇ ಓಂಸಿಕ.